ಹೇಳಿ ಸರ್. ನಾನು ಚಂದ್ರಯ್ಯ ಅಂತ, ದಾವಣಗೆರೆ, 74 ವರ್ಷ. ನಾನು ಒಬ್ಬನೇ ಇರ್ತೀನಿ ಮನೆಯಲ್ಲಿ. ನನಗೆ ಶುಗರ್ ಬಂದು ಬಿ ಪಿ ಬಂದು ಒಂದು 20 ವರ್ಷ ಆಯಿತು. ಆದಷ್ಟು ಗುಳಿಗೆ ಕಂಪ್ಲೀಟ್ ಕೊಡ್ಬೇಕಂತ ನನ್ನ ಆಸೆ. ಗುಳಿಗೆ ಎಲ್ಲ ಬಿಟ್ಟಿದ್ದೆ ನಾನು ಒಂದು 2 ತಿಂಗಳು. ಚೆಕ್ ಮಾಡಿಸ್ದೆ ಶುಗರ್ ಹೆಂಗೈತೆ ನೋಡೋಣ ಅಂತ. 390 ಇತ್ತು ಮೊನ್ನೆ ಚೆಕ್ ಮಾಡಿದಾಗ. ಆಮೇಲೆ ಮೇಡಮಲ್ಲಿ ಬಂದು ಇದನ್ನು ಇಂಟ್ರಡ್ಯೂಸ್ ಮಾಡಿ ಶುಗರೆಲ್ಲ ಕಡಿಮೆ ಆಗುತ್ತೆ, ಬಿ ಪಿ ಕಡಿಮೆ ಆಗುತ್ತೆ, ಇದನ್ನು ಯೂಸ್ ಮಾಡಿ ನೀವು ಅಂತ ಹೇಳಿದರು. ಯೂಸ್ ಮಾಡಿದೆ. ನನಗೆ ಹಾರ್ಟ್ ಪ್ರಾಬ್ಲಮ್ ಬೇರೆ ಇತ್ತು. ನನಗೆ ಸ್ಟೆಂಟ್ ಹಾಕೋದೇನು ಬೇಡ, ಅದೇನೋ ಆಂಜಿಯೋಗ್ರಾಮ್ ಮಾಡಬೇಕು ಅಂತ ಡಾಕ್ಟ್ರು ಬೆಂಗಳೂರಾಗ ಹೇಳಿದರು. ನನಗೂ ಯಾಕೆ ಇಷ್ಟ ಇರಲಿಲ್ಲ ಅದು. ಕೆಲವು ಏನಾದರೂ ಮಾಡಿ ಆಯುರ್ವೇದಿಕ್ನಲ್ಲಿ ಇರುತ್ತಲ್ಲ ಔಷಧ, ಅದನ್ನೇ ತಗೊಂಡು ಅದನ್ನು ಕರಗಿಸ್ಬೋದಲ್ಲ ಅಂತ ಅಂದ್ಬಿಟ್ಟು ನಾನು ಅದನ್ನು ಪ್ರಯತ್ನ ಪಡೋಣ ಅಂತ ಬಂದೆ. ಯೂಟ್ಯೂಬ್ನಲ್ಲಿ ನೋಡ್ಕೊಂಡು ಯಾಕೆ ಮಾಡಿದೆ, ಅದೇನು ನನಗೆ ಆಗಲಿಲ್ಲ. ಆಮೇಲೆ ಇವು ಕೊಟ್ಟ ಮೇಲೆ 15 ದಿನ ಆಯ್ತು ನನಗೆ ಕೊಟ್ಟು. ಒಂದು ವಾರ ಬೆಂಗಳೂರಿಗೆ ಹೋದೆ. ದಿಂಬೊಂದು ತಗೊಂಡೋಗಿದ್ದೆ, 2 ಇದು ಬ್ರಾಸ್ಲೆಟ್ ಒಂದು ಇದೊಂದು ಕೈಗೆ ಹಾಕ್ಕೊಳ್ಳೋದೊಂದು ಇದು ತಗೊಂಡೋಗಿದ್ದೆ. ಅವೆರಡನ್ನೂ ಯೂಸ್ ಮಾಡಿದೆ. ಮ್ಯಾಟ್ ಒಂದು ರಾತ್ರಿಗೊಂದು ದಿಂಬು ಮಾತ್ರ ಇಟ್ಟುವಂತಿದ್ದೆ ಅಲ್ಲಿ ಬೆಂಗಳೂರಲ್ಲಿ. ಇಲ್ಲಿ ಒಂದು ವಾರ ರೆಗ್ಯುಲರಾಗಿ ಯೂಸ್ ಮಾಡಿದ್ದೆ. ನನಗೆ ಹಾರ್ಟ್ ಪ್ರಾಬ್ಲಮ್ ಇರೋದ್ರಿಂದ ಸ್ವೆಟ್ ಭಾಳ ಆಗೋದು ರಾತ್ರಿ ಟೈಮ್. ಅದೇನಕ್ಕೆ ಆಗೋದು ಗೊತ್ತಿಲ್ಲ. ಶುಗರ್ ಇರೋದ್ರಿಂದ ಯೂರಿನೇಷನ್ ಭಾಳ ಆಗೋದು. ಒಂದು 5-6 ಸಾರಿ ಯೂರಿನೇಷನ್ ಆಗೋದು, ಡಿಸ್ಟರ್ಬ್ ಆಗೋದು, ನಿದ್ದೆಗಾಗಲ್ಲ ಡಿಸ್ಟರ್ಬ್. ಇದ್ರ ಮೇಲೆ ಮಲಿಕೊಂಡ ಮೇಲೆ ನನಗೆ ಕರೆಕ್ಟಾಗಿ ಆಗಿರೋದು ಅಂದರೆ ಸ್ವೆಟ್ಟಿಂಗ್ ಇಲ್ಲೇ ಇಲ್ಲ. ಅವತ್ತಿನಿಂದ ಫಸ್ಟ್ ಡೇನಿಂದಲೇ ಸ್ವೆಟ್ಟಿಂಗ್ ಯಾವುದೂ ಆಗ್ತಿಲ್ಲ ಇವಾಗ ಸದ್ಯಕ್ಕೆ. ಅದ್ರ ಮೇಲೆ ಬೆಡ್ ಮೇಲೆ ಮಲಗಿದ ಮೇಲೆ. ಆಮೇಲೆ ನೀರು ಅಷ್ಟೇ ಗಂಟೆಗೆ ನಾನು ಟೈಮ್ ಇಟ್ಕೊಂಡು ಕುಡಿತಾ ಇದ್ದೀನಿ. ಅಷ್ಟೇನು ಕುಡಿತಾ ಇಲ್ಲ. ಯೂರಿನಲ್ಸು ಏನೋ ಅವ್ರು 4-5 ಸಾರಿ ಹೋಗೋದು, ಇವಾಗ 1 ಸಾರಿ ಹೋಗೋದು ಅಷ್ಟೇ. ಜಾಸ್ತಿ ಅಂದರೆ ಯೋಗಕ್ಕೆ ಎದ್ದಾಗ 1 ಸಾರಿ ಹೋಗ್ತೀವಿ ಅಷ್ಟೇ. 2 ಟೈಮ್ ಅದೊಂದು ನನಗೆ ನಾರ್ಮಲಿ ಬಂತು. ಸ್ವಲ್ಪ ವಾಕಿ ಇದು ಮಾಡ್ಬೇಕಾದ್ರೆ ಸ್ವಲ್ಪ ಸುಸ್ತು ಕಾಣೋದು. ಇವಾಗ ಅಷ್ಟೇನು ಕಾಣ್ತಾ ಇಲ್ಲ. ಇವಾಗ ಅಲ್ಲಿ ಬೆಂಗಳೂರಾಗಿದ್ದಾಗ ನಾನು 16,000 ಹೆಜ್ಜೆ ಓಡಾಡಿದೆ. ಇಲ್ಲಿ ಅದಕ್ಕಿಂತ ಮುಂಚೆ 7-8 ಸಾವಿರ ಅಡಿಗೆ ನನಗೆ ಟಾರ್ಗೆಟ್ ಕೊಡ್ತಿತ್ತು ಯೂಟ್ಯೂಬ್ನಲ್ಲಿ, ಗೂಗಲ್ನಲ್ಲಿ. ಆಮೇಲೆ 10,000ವರೆಗೂ ಬಣ್ಣಾಟಕ್ಕೆ ಒದ್ದಾಡ್ಕೊಂಡು ಓಡಾಡ್ತಿದ್ದೆ ದಾವಣಗೆರೆಗೆ. ಅದನ್ನು ಕಟ್ಕೊಂಡು ಒಂದು ವಾರ ಕಟ್ಕೊಂಡಿದ್ದೆಲ್ಲ, ಅದಕ್ಕೆ ಅಲ್ಲಿ 16,000ವರೆಗೂ ನಾನು ಓಡಾಡಿ ಬಂದಿದ್ದೀನಿ. ಬೇಕಾದ್ರೆ ರೆಕಾರ್ಡ್ ಆಯಿತು. 16,000 ಹೆಜ್ಜೆ ಓಡಾಡಿದೆ. ಅಲ್ಲಿ ಸ್ವಲ್ಪ ಶಕ್ತಿ ಆಟೋಮೆಟಿಕ್ಕಾಗಿ ನಮ್ಗೆ ಹುಮ್ಮಸ್ ಬಂದಂಗೆ ಆಗುತ್ತೆ. ಇನ್ನು ಕಟ್ಕೊಂಡು ಅಷ್ಟು ಸುಸ್ತಾದಂಗೆ ಕಾಣಲ್ಲ. ಕೆಲವೆಲ್ಲ ಏನು ಬರೀ ಇಷ್ಟೊಂದು ಶೇರಿಂಗ್ ಆಗಿಬಿಟ್ಟಿದ್ದಾರೆ ಅಂತ ಮಕ್ಕಳು ಎಲ್ಲ ಖುಷಿಪಟ್ಟರು. ಇನ್ನೊಂದು ಸಸ್ಯ ನೋಡಿದ್ರು ಇನ್ನೊಂದು ಚಪಾತಿ ಜಾಸ್ತಿ ಹಾಕಿರ್ಲು ಹೊಡಿತಾ ಇದ್ದೆ. ಇಷ್ಟೆಲ್ಲ ಅನುಭವನ ಶಾರ್ಟ್ಲಿ ಆಗಿದೆ ಒಂದು ವಾರ. ನಾನು ಆಮೇಲೆ 20 ದಿನ ಆದಮೇಲೆ, ತಿಂಗಳಾದಮೇಲೆ ಇನ್ನೊಂದು ಸಾರಿ ನಿಮ್ಮ ಹತ್ರ ಮಾತಾಡ್ತೀನಿ. ಇನ್ನು ಒಳ್ಳೊಳ್ಳೆ ರಿಸಲ್ಟ್ ನನಗೆ ಸಿಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಎಲ್ಲ ಅಂಗಾಂಗಕ್ಕೂ ರಕ್ತ ಚಲನೆ ಸಹ ಚೆನ್ನಾಗಾಗುತ್ತೆ. ಸುಸ್ತಿದ್ದಕ್ಕಾಗಿ ನನಗೆ ಭಾಳ ಸಂತೋಷ ಆಗಿದೆ. ಯಾಕೆ ಹಾರ್ಟ್ ಪ್ರಾಬ್ಲಮ್ ಆಗೋದು ಒಂದೇ ಪ್ರಾಬ್ಲಮ್. ಜಾಸ್ತಿ ಓಡಾಡೋಕ್ಕಾಗಲ್ಲ, ಒಂದು ಮೆಟ್ಲು ಹತ್ತಕ್ಕಾಗಲ್ಲ. ಒಂದು ಶುಗರ್ ಇದ್ದವ್ರಿಗೆ ಸುಸ್ತಾಗ್ತಾ ಇರ್ತದೆ ಯಾವಾಗಲೂ. ಅವೆಲ್ಲ ಪ್ರಾಬ್ಲಮ್ಮಿಂದ ಸ್ವಲ್ಪ ಹೊರಗೆ ಬಂದಿದ್ದೀನಿ ಅಂತ ನನಗೇನೆ ಅನ್ನಿಸ್ತಾ ಇದೆ. ಇದೆಲ್ಲ ಅನಿಸಿದ್ಮೇಲೆ ನಮ್ಮ ಮನೆಯವ್ರಿಗೆ, ನಮ್ಮ ಮಗನಿಗೆ ಹೇಳಿ ಬಂದೆ ಬೆಂಗಳೂರಿಗೆ, ಇದೇನೋ ಒಂದು ನಾನು ಮಾಡ್ತಾ ಇದ್ದೀನಿ, ಆಮೇಲೆ ನಿಮಗೂ ಹೇಳ್ತೀನಿ, ನೀನು ತಗೊಳ್ಳೋ ಅಂತ. ಆಯ್ತಾ ಬನ್ನಿ ನೀವು ಆಮೇಲೆ ನೋಡಿ ನನಗೆ ಹೇಳ್ರಿ ಅಂತ ಅವನು ಹೇಳ್ದ. ಆಮೇಲೆ ನನ್ನ ತಂಗಿಗೆ ಭದ್ರವತ್ತಾಗಿದ್ದಾಳೆ, ಅವಳಿಗೊಂದು ಫೋನ್ ಮಾಡಿದ್ದೆ. ಇದನ್ನ ಹಾಕ್ಕೊಂಡು ನಿಮ್ಮ ಮೈಕೇನು ಭಾಳ ಇದಮ್ಮ, ತಗೊಬಂದು ನೋಡೋಣ ಅಂತ. ಇನ್ನೇನು ಆಸ್ಟ್ರೇಲಿಯಾದ ಮಗಳಿದ್ದಾಳೆ, ಅವಳಿಗೆ ಒಂದು ಫೋನ್ ಮಾಡಿ ಹೇಳ್ಬೇಕು. ಅವ್ಳಿಗೆ 10,000 ಅಂದರೆ ಅವಳಿಗೆ ಡಾಲರ್ನ ತಗೊಂಡು ದುಡಿತಾಳೆ, ಏನು ದೊಡ್ಡದಲ್ಲ, ಅವ್ರಿಗೊಂದು ಕೊಡಿಸ್ಬೇಕಂತ ನಾನು ಮೊದಲು. ನನಗೆ ವಯಸ್ಸಾಗಿರೋದು ನನಗೆ ಸ್ವಾರ್ಥ ಮೊದಲು. ಬೇರೆಯವ್ರಿಗೆ ಹೇಳತ್ತಿದ್ರು ನನ್ನ ಮಕ್ಕಳು, ನನ್ನ ಅಣ್ಣ ತಮ್ಮಗಳು ಅವರೆಲ್ಲ ವಾಸಿಯಾಗಲಿ ಅಂತ ನನಗೊಂದು ಸ್ವಾರ್ಥ ಇದೆ. ನಮ್ಮನ್ನು ಮೊದಲು ಸರಿ ಮಾಡಿ ಆಮೇಲೆ ನಾನು ಸಮಾಜಕ್ಕೆ ಯಾಕಂದ್ರೆ ಇಷ್ಟ ಬಂದವರಿಗೆ, ನನ್ನ ಆತ್ಮೀಯ ಫ್ರೆಂಡ್ಗಳಿಗೆ, ಕೇಳ ಅಂತವ್ರಿಗೆ ಹೇಳ್ತೀನಿ. ಏನು ಕೆಲಸ ಮಾಡ್ತಾ ಇದ್ದೀರಿ ಸರ್? ನಾನು ರಿಟೈರ್ಡ್ ಡೆವಲಪ್ಮೆಂಟ್ ಆಫೀಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು.